by our seniors. ಸ್ವಲ್ಪ ಬೆಳಕತ್ರ ಹೋಗೋಣ. EFPU Zindabad. Zindabad, Zindabad. EFPU Zindabad. Zindabad. Long live, long live. EFPU right path. Right path, right path. EFPU right path. Right path, right path. EFPU right path. Right path, right path. Fridays banking we demand. We demand, we demand. Fridays banking we demand. EFPU right path. Right path, right path. EFPU demand. We demand, we demand. ಏತಕ್ಕಾಗಿ ಹೋರಾಟ. ಏತಕ್ಕೆ ನ್ಯಾಯ ಬೇಕು. ಆವಾಜ್ ಅಬೇಕೆ. ಆವಾಜ್ ಅಬೇಕೆ. ಅವ್ರ ದೇಶ ಆವಾಜ್ ಅಬೇಕೆ. our path right path. Right path, right path. our path right path. Right path, right path. Comrades march on. March on, march on, Comrades march on. march on, march on. Fridays banking we demand. We demand, we demand, Fridays banking we demand. we demand, we demand. Right path, right path, EFPU right path. right path. आवाज दो और जोर से आवाज देखो वी डिमांड बेके बेको बेके बेको बेके बेको बेके बैंकिंग फ्राइडे बैंकिंग फ्राइडे बैंकिंग फ्राइडे बैंकिंग फ्राइडे बैंकिंग ಆ್ಯಕ್ಚುಲಿ ಸರ್ ಲಾಸ್ಟು ಬೈಪಾರ್ಟೆಂಟ್ ಸೆಟಲ್ಮೆಂಟ್ ಆಗುತ್ತೆ. ಆ್ಯಕ್ಚುಲಿ ಬ್ಯಾಂಕ್ ಹೇಗೆ ಅಂದರೆ ಇಟ್ ಈಸ್ ನಾಟ್ ಎ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಜಾಬು. ಇಟ್ ಈಸ್ ಎ ಅಗ್ರಿಮೆಂಟ್ ಬಿಟ್ವೀನ್ ಯೂನಿಯನ್ನು ಅಸೋಸಿಯೇಷನು ಮತ್ತು ಬ್ಯಾಂಕ್ಸ್ ಅಸೋಸಿಯೇಷನ್ ಇದೆ. ಇವರು ಮೂರು ಸೇರಿ ಅಗ್ರಿಮೆಂಟ್ ಮಾಡಿ ಒಂದು ಬೈಪಾರ್ಟೆಟ್ ಆಗಿ ಶುರುವಾಗಿದ್ದು. ಅದರಲ್ಲಿ ಎಷ್ಟೊಂದು ಫೆಸಿಲಿಟೀಸ್ನ ನಾವು ಡಿಮ್ಯಾಂಡ್ ಮಾಡ್ಕೊಂಡು ತೊಗೊಂಡಿದ್ದೀವಿ. ಆ ಫೆಸಿಲಿಟೀಸ್ ಜೊತೆಗೆ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಇದೆ, ಸರ್ಟೆನ್ ರೂಲ್ಸ್ ಇದೆ. ಆ ಪ್ರಾವಿಷನ್ಸ್ ಒಳಗಡೆ ನಾವು ಫೈಟ್ ಮಾಡಿ ತೊಗೊಂಡಿದ್ದೀವಿ. ಈ ಥರ ಎಷ್ಟೊಂದು ಬೈಪಾರ್ಟೆಡ್ ಸೆಟಲ್ಮೆಂಟ್ ಆಗಬೇಕಾದ್ರೆ ಲಾಸ್ಟ್ ಬೈಪಾರ್ಟ್ ಸೆಟಲ್ಮೆಂಟಲ್ಲಿ ಒಂದು ಒಪ್ಕೊಂಡಿದ್ರು ಫೈಡೇ ಬ್ಯಾಂಕಿಂಗ್. ಫೈಡೇ ಬ್ಯಾಂಕಿಂಗ್ ಏನಕ್ಕೆ ಒಪ್ಕೊಂಡಿದ್ರು ಅಂತಂದರೆ ಸಿನ್ಸ್ ತುಂಬ ವರ್ಷದ ಹಳೇದಿದು ನೋಡಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಫೈಡೇ ಬ್ಯಾಂಕಿಂಗ್ ಇದೆ, ನಮ್ಮನ್ನು ಅವರು ಮಾನಿಟ್ರ್ ಮಾಡ್ತಾರೆ. ಅದಾದಮೇಲೆ LIC ಫೈಡೇ ಬ್ಯಾಂಕಿಂಗ್ ಇದೆ, IRDA ಫೈಡೇ ಬ್ಯಾಂಕಿಂಗ್ ಇದೆ, ಸೆಬಿ ಸ್ಟಾಕ್ ಮಾರ್ಕೆಟ್ ಇದ್ದಾರೆ ಅವ್ರದ್ದು ಫೈಡೇ ಬ್ಯಾಂಕಿಂಗ್ ಇದೆ, ಇನ್ಕಮ್ ಟ್ಯಾಕ್ಸ್ ಫೈಡೇ ಬ್ಯಾಂಕಿಂಗ್, ಆಲ್ ಇನ್ಶೂರೆನ್ಸ್ ಕಂಪನೀಸ್ ಫೈಡೇ ಬ್ಯಾಂಕಿಂಗ್ ಇದೆ, ಫೈಡೇ ವರ್ಕಿಂಗ್ ಡೇ ಇದೆ. ಈ ಥರ ಇರಬೇಕಾದ್ರೆ ಬ್ಯಾಂಕಿಗೆ ಮಾತ್ರ ಗೊತ್ತಿಲ್ಲ. ಏನಕ್ಕೆ ಅವರು ಇಷ್ಟು ವರ್ಷ ಆದ್ರೂ ನಮಗೆ ಆ ಡಿಮ್ಯಾಂಡ್ನ ಅವರು ಫಿಲ್ ಮಾಡಿರಲಿಲ್ಲ. ಈ ಸರಿ ಅವ್ರು ಒಪ್ಕೊಂಡು ಇದು ಏನಾಗಿದೆ, ಅವರು ಇನ್ನೂ ಕೂಡ ಎಕ್ಸಿಕ್ಯೂಟ್ ಮಾಡ್ತಾಯಿಲ್ಲ, ಇಂಪ್ಲಿಮೆಂಟ್ಗೆ ಅವರು ಪರ್ಮಿಷನ್ ಕೊಡ್ತಾಯಿಲ್ಲ. ನಾವು ಈಗ ಆಲ್ರೆಡಿ ಬ್ಯಾಂಕಿಂಗ್ ಇಂಡಸ್ಟ್ರೀಲಿ ಸಿಕ್ಕಾಬಟ್ಟೆ ಡಿಜಿಟಲ್ ನಾವು ಮಾಡಿದ್ದೀವಿ. ಆಲ್ಮೋಸ್ಟ್ 90% ನಾವು ಡಿಜಿಟಲ್ ಬ್ಯಾಂಕಿಂಗ್ ಮಾಡಿದ್ದೀವಿ. ಅದಿದ್ರೂ ಕೂಡ ಅಷ್ಟೊಂದು ಅವಶ್ಯಕತೆ ಇಲ್ಲ. ಒಂದು ಸೈಡ್ ಹೇಳ್ತಾರೆ ರಿಕ್ರೂಟ್ಮೆಂಟ್ಗೆ ಡಿಜಿಟಲ್ ಬ್ಯಾಂಕಿಂಗ್ ಮಾಡಿಬಿಟ್ಟಿದ್ವಿ, ರಿಕ್ರೂಟ್ಮೆಂಟ್ ಅಷ್ಟೊಂದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಸೈಡ್ ಹೇಳ್ತಾರೆ ಡಿಜಿಟಲ್ ಬ್ಯಾಂಕಿಂಗ್ ಮೇಲೆ ಎಲ್ಲ ದಿವಸನೂ ತೆಗೆಯೋ ಅವಶ್ಯಕತೆ ಏನಿದೆ, ಅದು ಕಾಂಟ್ರಾಡಿಕ್ಟ್ರಿ ಆಗುತ್ತೆ. ಹಾಗಾಗಿ ನಮ್ಮ ಡಿಮ್ಯಾಂಡ್ ಲಾಸ್ಟ್ ಟೈಮ್ ಬೇರೆ ಮತ್ತು ಡಿಪಾರ್ಟ್ಮೆಂಟ್ಗಳಲ್ಲೆಲ್ಲ ಏನಾಗುತ್ತೆ, ಅವ್ರು ಯಾರೂ ಸ್ಟ್ರೈಕ್ ಮಾಡಲ್ಲ. ಅದಕ್ಕೆ ಅವ್ರದ್ದೇ ಆದ ಒಂದು ಪೊಲಿಟಿಕಲ್ ಸಪೋರ್ಟ್ ಇರುತ್ತೆ. ನಾವು ನಾನ್ ಪೊಲಿಟಿಕಲ್ ಇರ್ತೀವಿ, ನಾವು ಯಾವುದೇ ಪಾರ್ಟಿನ ರೆಪ್ರೆಸೆಂಟ್ ಮಾಡಲ್ಲ. ಹಾಗಾಗಿ ಏನು ಮಾಡ್ತಾರೆ, ನಮ್ಮದು ಈ ಲಾಸ್ಟ್ ಟೈಮ್ ಅಗ್ರೀಡ್ ರೆಸಿಡಿಯಲ್ ಇಶ್ಯೂನೇ ಇದು ಮೇಯ್ನು. ಇನ್ನೂ ಕೂಡ ಅವರು ನಮಗೆ ಇಂಪ್ಲಿಮೆಂಟ್ ಮಾಡಿಲ್ಲ. ಅದಕ್ಕೆ ಈ ಸಾರಿ ನಾವು ಒಂದೇ ಒದಂಜೆಂಡ ಹೇಳ್ತಾ ಇರೋದು, ನಮಗೆ ಬೇಕೇ ಬೇಕು ಫೈಡೇ ಬ್ಯಾಂಕಿಂಗ್. ಇದನ್ನೊಂದು ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಜನಗಳಿಗೆ ತಪ್ಪು ಕಲ್ಪನೆ ಇದೆ ಏನಂತ, ಇವ್ರು ಯಾವಾಗಲೂ ಬ್ಯಾಂಕವರು ಬರೀ ಐಗೋಸ್ಕರ ಮಾಡ್ತಾರೆ, ಇವರು ಫೆಸಿಲಿಟೀಸ್ಗೋಸ್ಕರ ಮಾಡ್ತಾರೆ. ದಯವಿಟ್ಟು ಇದು ಮೀಡಿಯಾದವರಾಗಲಿ ಬೇರೆದವರಾಗಲಿ ಇದನ್ನು ಸ್ಪ್ರೆಡ್ ಮಾಡಬೇಕು. ಯಾಕಂದರೆ ನೋಡಿ, ಒಂದು ಕಡೆ ಡಿಜಿಟೈಸೇಷನ್ ಜಾಸ್ತಿ ಆಗಿದೆ ಅಂತ ರಿಕ್ರೂಟ್ಮೆಂಟ್ ಸ್ಟಾಪ್ ಆಗಿ ಈಗ ಏನಾಗ್ತಾಯಿದೆ, ಬ್ಯಾಂಕಿಂಗಲ್ಲಿ ನಾವು ತುಂಬ ಸಫರ್ ಮಾಡ್ತಾಯಿದ್ದೀವಿ. 8 hours ಡ್ಯೂಟಿ ಅಂತ ಲೇಬರ್ ಆ್ಯಕ್ಟ್ ಹೇಳುತ್ತೆ, ಅದರ ಜೊತೆಗೆ ಆಫೀಸರ್ಸೂ ಅಷ್ಟೇ 12 hours ಮಾಡ್ತಾಯಿದ್ದಾರೆ. ಇದು ಇನ್ಜಸ್ಟಿಸು. ಯಾಕಂದರೆ ನಮಗೇನು ಪ್ರಾವಿಷನ್ಸ್ ಇದೆ ಅದು ನಮ್ಗೆ ಇನ್ಜಸ್ಟಿಸು ಇಲ್ಲ. ಇವರು ಫೈಡೇ ಬ್ಯಾಂಕಿಂಗ್ ಇಂಪ್ಲಿಮೆಂಟ್ ಮಾಡಬೇಕು, ಡಿಜಿಟೈಸೇಷನ್ ಜಾಸ್ತಿ ಮಾಡಿದ್ರು. ಇವತ್ತೂ ಅಷ್ಟೇ ನೋಡಿ, 2 ದಿವಸ ರಜಾ ಇರುತ್ತೆ. ಏನು ತೊಂದರೆ ಆಗುತ್ತೆ? ಏನೂ ತೊಂದರೆ ಆಗೋಲ್ಲ. ನಾವು 24 hours ATM ಇಡ್ತೀವಿ, 24 hours ಇಂಟರ್ನೆಟ್ ಇಡ್ತೀವಿ. ಓನ್ಲಿ ಸಾಲಕ್ಕೆ ಅಪ್ಲಿಕೇಶನ್ ಕೊಡೋನು ಮಾತ್ರ ಬ್ಯಾಂಕಿಗೆ ಫಿಸಿಕಲಾಗಿ ಬರಬೇಕು. ಬಿಟ್ಟರೆ ಆಧಾರ್ ಎನೇಬಲ್ಡ್ ಸಿಸ್ಟಮ್ ಇದೆ, ಕ್ಯಾಶ್ ತೊಗೊಳ್ಳೋದಿರ್ಬೋದು, ಕಟ್ಟದಿರೋದು ಎಲ್ಲ ಮಾಡ್ಬೋದು ಅವರು. ಇದು ಇವತ್ತೊಂದು ದಿವಸ ಮೇಯ್ನ್ ನಮ್ಮದು ಅದು ಒಂದೇ ಸರ್, ಫೈಡೇ ಬ್ಯಾಂಕಿಂಗ್. 1 ತಿಂಗಳಿಂದನೂ ಕೂಡ ನಾವು ಅದನ್ನು ಎಜಿಟೇಷನ್ ಮಾಡ್ತಾಯಿದ್ದೀವಿ. ಇದು ಫೈನಲ್ಲು. ಇದಾದಮೇಲೆ UFBU ಕಾಲ್ ಪ್ರಕಾರ ಇಂಡೆಫಿನಿಟ್ ಸ್ಟ್ರೈಕ್ ಹೋಗ್ತೀವಿ. ಅದಕ್ಕೆ ನಾವು ಜನಗಳಿಗೆ ಏನು ಅನಿಸುತ್ತೆ, ಒಂದು ಸ್ಟ್ರೈಕ್ ಹೋದರೆ ಇವರೇನು ಬರೀ ಸ್ಟ್ರೈಕೇ ಹೋಗ್ತಾರೆ ಅನಿಸುತ್ತೆ. ಇದು ಹಂಗಲ್ಲ. 1 ತಿಂಗಳಿಂದ ನಾವು ಸ್ಟೇಜ್ ಬೈ ಸ್ಟೇಜ್ ನಾವು ಎಜಿಟೇಷನ್ ಪ್ರೋಗ್ರಾಮ್ಸ್ ಕೊಟ್ಟೇ ಇದ್ದೀವಿ.
ಇದರಿಂದ ಇದು ಫೈನಲ್ ಸ್ಟೇಜು. ಇದಾದಮೇಲೆ ನಾವು 5 ಡೇ ಬ್ಯಾಂಕಿಂಗ್ಗೋಸ್ಕರ ಹೋಗ್ತೀವಿ. ಟಾರ್ಗೆಟ್ ಇರುತ್ತಲ್ಲ ಯಾವಾಗಲೂ ಇಟ್ ಈಸ್ ಎ ಅನ್ಸ್ಟಾಪಬಲ್. ಅದು ಇವಾಗ ನಾವೂ ಕೂಡ ಅಷ್ಟೇ. ಬ್ಯಾಂಕ್ ಈಸ್ ನಾಟ್ ಓನ್ಲಿ ಏನು ಕಮರ್ಷಿಯಲ್ ಬ್ಯಾಂಕಿಂಗ್, ವಿ ಆರ್ ಸೋಷಿಯಲ್ ಬ್ಯಾಂಕಿಂಗ್ ಆಲ್ಸೋ. ಸಮ್ ಬ್ಯಾಂಕ್ಸ್ ಆರ್ ದೇರ್, ದೇ ವಿಲ್ ಡೂ ಓನ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟಿ, ದೇ ಕ್ಯಾನ್ ಡೂ ಇಟ್. ಇನ್ ಅಡಿಷನ್ ಟು ದಟ್ ನೀವು ಅದನ್ನು ನೋಡಿರ್ಬೋದು. ನೀವು ಹೇಳ್ತಾ ಇದ್ದೀರಲ್ಲ ಡಿಮಾನಿಟೈಸೇಷನಲ್ಲಿ ನಾವು ಎಷ್ಟು ಯಾವ ಥರ ಹೆಲ್ಪ್ ಮಾಡಿದ್ದೀವಿ ನೋಡಿರ್ಬೋದು. ಇವತ್ತು ಕೂಡ ಪ್ರತಿಯೊಂದು ಮೂಲೆಗೆ ಹೋಗಿ ನ್ಯಾಷನಲೈಸ್ ಬ್ಯಾಂಕೇ ಇರೋದು, ಬೇರೆ ಯಾವ ಬ್ಯಾಂಕ್ಸು ಇಲ್ಲ. ಯು ಸಿ ದ ಇಂಟೆನ್ಷನ್, ನ್ಯಾಷನಲ್ ಬ್ಯಾಂಕ್ ಇಂಟೆನ್ಷನ್ ಇರುತ್ತೆ ದೇಶದ ಅಭಿವೃದ್ಧಿಗೋಸ್ಕರ, ಜನಗಳನ್ನ ಅಭಿವೃದ್ಧಿಗೋಸ್ಕರ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಅದಕ್ಕೋಸ್ಕರ ನಾವು ಮಾಡಿರ್ತೀವಿ. ಟಾರ್ಗೆಟ್ ಇಟ್ ಇಸ್ ಎ ಕಂಟಿನ್ಯೂ ಪ್ರಾಸೆಸ್, ವಿಲ್ ಅಡಾಪ್ಟೆಡ್, ವಿಲ್ ಡೂ ಇಟ್. 5 ಡೇ ಆ ಟಾರ್ಗೆಟಿಂದ ಬ್ಯಾಂಕ್ ಎಂಪ್ಲಾಯೀಸ್ಗಳು ತುಂಬ ಖಿನ್ನತೆಗೆ ಒಳಗಾಗ್ತಿದ್ದಾರೆ ಸರ್. ಅವ್ರಿಗೇನು ಪ್ರೆಷರ್, ವರ್ಕ್ 24 ಗಂಟೆ ವರ್ಕ್ ಅನ್ನೋದ್ರಿಂದ ಮನೆಗೆ ಅವರು ಟೈಮ್ ಕೊಡೋಕ್ಕಾಗ್ತಾಯಿಲ್ಲ, ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ. ಎಲ್ಲ ಒಂದು ಕಡೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಅವ್ರು ಅನಾರೋಗ್ಯ ಪೀಡಿತರಾಗ್ತಿದ್ದಾರೆ. ಜೊತೆಗೆ ಏನು ಫ್ಯಾಮಿಲಿ ಜೊತೆ ಟೈಮ್ ಕೊಡೋಕ್ಕಾಗಿದೆ, ಸ್ವಲ್ಪ ಸೂಸೈಡ್ ಕೇಸಸ್ಗಳು ಬ್ಯಾಂಕ್ ಸೆಕ್ಟರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಏನು ಹೇಳ್ತೀರಿ? ಅದು ನೀವು ಒಳ್ಳೆ ಕಂಡೀಷನ್ ಒಳ್ಳೆ ಪಾಯಿಂಟ್ ನೀವು ಹೇಳಿದ್ರಿ ನೋಡಿ. ಅದಕ್ಕೋಸ್ಕರ ನಾವು 5 ಡೇ ಬ್ಯಾಂಕಿಂಗ್ ಅಲ್ಲ 4 ಡೇ ಬ್ಯಾಂಕಿಂಗ್ ನಾವು ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಯಾಕಂದರೆ ಸೈಂಟಿಫಿಕಲಿ ಎಷ್ಟೋ ಕಂಟ್ರಿಲಿ ಪ್ರೂವ್ ಆಗಿದೆ. ಅದು ಯಾವ ವ್ಯಕ್ತಿಗೆ ಅವನು ಕೆಲಸ, ಪರ್ಸ್ನಲ್ ಲೈಫು, ಪ್ರೊಫೆಷನಲ್ ಲೈಫು ಇದನ್ನೆಲ್ಲ ಕರೆಕ್ಟಾಗಿ ಡಿವೈಡ್ ಮಾಡ್ಕೊಂಡು ಈ ಅಷ್ಟು ಪ್ರಿಯಾರಿಟೈಸ್ ಆಲ್ ದ ಥಿಂಗ್ಸ್. ನಮ್ಮ ಇಂಡಿಯಾದಲ್ಲಿ 5 ಡೇ ಬ್ಯಾಂಕಿಂಗ್ ಮಾಡೋದ್ರಿಂದ ಇವೆಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತೆ. ಯಾಕಂತ ಹೇಳಿದ್ನಲ್ಲ, ಸೈಂಟಿಫಿಕಲಿ ಅದರ್ ಕಂಟ್ರೀಸ್ ಪ್ರೂವ್ ಆಗಿದೆ. ಅದು ಇಲ್ಲೂ ಅಷ್ಟೇ 5 ಡೇ ಬ್ಯಾಂಕಿಂಗ್ ಎಲ್ಲ ಡೆಫಿನೆಟ್ಲಿ ಫ್ಯೂಚರ್ ವಿಲ್ ಅಚೀವ್ 4 ಡೇ ಬ್ಯಾಂಕಿಂಗ್ ಆಲ್ಸೋ. ಅದನ್ನು ನಮ್ಮ ಡಿಮ್ಯಾಂಡ್ ಇದ್ದೇ ಇದೆ. ನೀವು ಹೇಳ್ತಾ ಇರೋದು ಕರೆಕ್ಟ್. ಬೇರೆ ಎಲ್ಲೆಲ್ಲ ನಡೀತಿದೆ ಸರ್? ಎಂಟೈರ್ ಕಂಟ್ರಿಲಿ ನಡೀತಾ ಇದೆ. ಬ್ಯಾಂಕ್ಸ್ ಯಾವಾಗಲೂ UFBO ಅಂತ ಎಂಟೈರ್ ಕಂಟ್ರಿಲಿ ಎಷ್ಟು ಬ್ಯಾಂಕ್ಸ್ ಇದೆ ನಮ್ಮದು ಅಫಿಲಿಯೇಷನಲ್ಲಿ ಎಲ್ಲ ಬ್ಯಾಂಕ್ಸ್ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಎಂಟೈರ್ ಕಂಟ್ರಿಲಿ ನಡೀತಾ ಇದೆ. ಮೈಸೂರಲ್ಲಿ ಎಷ್ಟು? ಮೈಸೂರು ಸೆಂಟ್ರಲ್ಲಿ ಎಲ್ಲ ಬ್ಯಾಂಕ್ಸ್ ಇದೆ. ಬ್ಯಾಂಕ್ ಆಫ್ ಬರೋಡಾ ಇರ್ಬೋದು, ನಮ್ಮ ಅಫಿಲಿಯೇಷನ್ ಇದೆ. ನಿಮ್ಮ ಹತ್ರ ನಾನು ಪ್ರೆಸ್ ನೋಟಲ್ಲಿ ಕೊಟ್ಟಿದ್ದೀನಿ. ಎಲ್ಲ UFBO ಅಂಡರಲ್ಲಿ ಎಲ್ಲರೂ ಇರ್ತದೆ. ಏನಾಗುತ್ತೆ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದೇ ಅಲ್ಲ, ಎಲ್ಲ ಬ್ಯಾಂಕ್ಸೂ ಇರುತ್ತೆ. ಅದೆಲ್ಲ ಸೇರಿ ನಾವು ಮಾಡ್ತಾಯಿದ್ದೀವಿ. ನನ್ನ ಹೆಸರು ಕಲ್ಯಾಣ್ ಕುಮಾರ್, ಇವ್ರ ಹೆಸರು ಪ್ರೇಮ್ ಸರ್ ಅಂತ, ಇವರು ಕನ್ವೇನರ್, ಇವರು ಮಾತಾಡ್ತಾರೆ. ನಮಸ್ಕಾರ. ನಿಮಗೆಲ್ಲರಿಗೂ ಆಲ್ರೆಡಿ ಹೇಳಿರೋ ಹಾಗೆ ಇವತ್ತು ಭಾರತಾದ್ಯಂತ ದೇಶವ್ಯಾಪಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಇದೇನಕ್ಕೆ ಅಂತಂತಂದರೆ ನಮ್ಮ ಬ್ಯಾಂಕಿನ ವಲಯದಲ್ಲಿ 5 ಡೇ ವಾರಕ್ಕೆ 5 ಡೇ ವರ್ಕಿಂಗು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಒಂದು ನಮ್ಮ ಬೇಡಿಕೆ ಇದೆ. ಇದು ಈಗಿಂದಲ್ಲ, ಕಳೆದ ಬಾರಿ ನಮ್ಮ ಒಂದು ವೇಜ್ ರಿವಿಷನ್ ಆದಾಗಲಿಂದನೂ ನಮ್ಮ ಡಿಮ್ಯಾಂಡ್ ಆಗಿದ್ದು, ಅದು ನಮಗೆ ಆಗುತ್ತೆ ಅಂತ ಒಂದು ಭರವಸೆ ಕೊಟ್ಟಾದಾಗಿಂದನೂ ಇದುವರೆಗೆ ಇಂಪ್ಲಿಮೆಂಟ್ ಆಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಮುಷ್ಕರಗಳನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರಷ್ಟು ಕಾರ್ಯಕ್ರಮಗಳಲ್ಲಿ ಇವತ್ತಿನ ಒಂದು ಡೆಮಾನ್ಸ್ಟ್ರೇಷನ್ ಕೂಡ ಒಂದು ಕಾರ್ಯಕ್ರಮ. ಇದು ಹೆಚ್ಚು ಕಮ್ಮಿ ಜನವರಿ ಕೊನೆಯ ತನಕನೂ ನಡೆಯುತ್ತೆ. ಸರ್, ಇದುವರೆಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ ಹಾಗೆ ಬ್ಯಾಂಕಿನಲ್ಲಿ ಹಲವಾರು ಸಮಸ್ಯೆಗಳಲ್ಲಿ ಒಂದಾದಂತಹ ಈ ಬಿಸ್ನೆಸ್ಸಿನ ಒಂದು ಪ್ರೆಷರ್ ಅಥವಾ ಟೆನ್ಷನ್ ಅಂತ ಏನಿದೆ, ಅದಕ್ಕೆ ಸರಿದೂಗೋ ಹಾಗೆ ನಮಗೆ ಒಂದು ವಿರಾಮದ ಅವಶ್ಯಕತೆ ಇದೆ. ಆ ಒಂದು ನಿಟ್ಟಿನಲ್ಲಿ ಈ 5 ಡೇ ಬ್ಯಾಂಕಿಂಗು ಕೂಡ ಒಂದು ಅಂಶವಾಗಿರುತ್ತೆ. ಜೊತೆಗೆ ಏನು ಅಂತಂದರೆ, ಇದು ಒಂದು ಬ್ಯಾಂಕ್ ಅಂತಲ್ಲ, ಎಲ್ಲ ಬ್ಯಾಂಕ್ಗಳಿಗೂ ಸೇರಿ ನಾವು ಒಂದು ಬೇಡಿಕೆಯನ್ನು ಇಟ್ಟಿರೋಂಥದ್ದು. ಈಗಾಗಲೇ ನಿಮಗೆಲ್ಲರೂ ಗೊತ್ತಿರುವಂಥ ಈಗಿನ ಕಾಲದಲ್ಲಿ, ಇವತ್ತಿನ ದಿನದಲ್ಲಿ ಬ್ಯಾಂಕಿನಲ್ಲಿ ಎಲ್ಲ ಅಂಶಗಳಲ್ಲಿ ಡಿಜಿಟಲೈಸೇಷನ್ ಆಗಿದೆ. ಈ ಡಿಜಿಟಲೈಸೇಷನ್ ಆಗಿರೋದ್ರಿಂದ ಖುದ್ದು ಬ್ಯಾಂಕಿಗೆ ಬಂದು ತಮ್ಮ ವಹಿವಾಟುಗಳನ್ನು ಮಾಡುವಂತಹ ಅವಶ್ಯಕತೆ ಅಷ್ಟಾಗಿಲ್ಲ. ಕೆಲವಷ್ಟೇ ವಿಷಯಗಳಿಗೆ ಬ್ಯಾಂಕಿಗೆ ಬರಬೇಕೇ ಹೊರತು ಇನ್ನು ಮಿಕ್ಕಿದ್ದೆಲ್ಲ ಆನ್ಲೈನ್ ಮಾಡುವಂತಹ ಅವಶ್ಯಕತೆಗಳಿದೆ ಅಥವಾ ಸಲಕರಣೆಗಳಿದೆ. ಆಗಿರುವಾಗ ಬ್ಯಾಂಕು 6 ದಿನ ಓಪನ್ ಆಗುವಂಥ ಅವಶ್ಯಕತೆ ಇಲ್ಲ. ಇದರ ಜೊತೆಗೆ ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಸ್ಟಾಫ್ ಮೆಂಬರ್ಸ್ಗಾಗಲಿ ಅಥವಾ ಬ್ಯಾಂಕಿನಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಒಂದು ವಾರದಲ್ಲಿ ನಿರ್ದಿಷ್ಟ ಒಂದಿಷ್ಟಂತ ವಿರಾಮ ಬೇಕಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಇದನ್ನು ಬೇಡಿಕೆಯನ್ನು ಇಟ್ಟಿದ್ದೇವೆ. ಇದು ಅತಿ ಶೀಘ್ರದಲ್ಲಿ ನಮಗೆ ಸಿಗುತ್ತೆ ಅನ್ನೋ ಒಂದು ಭರವಸೆ ಕೂಡ ಇದೆ ನಮಗೆ. ಹಾಗಾಗಿ ನಾವೆಲ್ಲ ಒಟ್ಟಿಗೆ ಸೇರಿ ಎಲ್ಲ ಬ್ಯಾಂಕುಗಳು ಆಫೀಸರು, ವರ್ಕ್ಮೆನ್ನು ಅಥವಾ ಸಬಾರ್ಡಿನೇಟ್ ಸ್ಟಾಫ್ ಅನ್ನೋ ಒಂದು ವ್ಯತ್ಯಾಸವಿಲ್ಲದೆ ಪ್ರತಿಯೊಬ್ಬರೂ ಸೇರಿ ಎಲ್ಲರಿಗೋಸ್ಕರ ಇದನ್ನು ಒಂದು ಬೇಡಿಕೆ ಇಟ್ಟಿದ್ದೇವೆ. ನನ್ನ ಹೆಸರು